अतिशयकारी चिंतामणि पार्श्वनाथ भगवान की जयकार जोराಗಿ ಹೋಗಬೇಕ 111 ಫುಟ್ ದೇವರ ಪಾರ್ಶ್ವನಾಥರಿದಾರ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಕರ್ನಾಟಕ ಹಿಡ್ಕೊಂಡು ಎಲ್ಲ ಭಾರತ ದೇಶದ ಕುತುಂಬಿನರ ನೋಡಕ್ಕೆ ಹೋಗ್ತಾ ಇದ್ದಾರೆ ಇನ್ನು ಬರೋ ದಿನದಲ್ಲಿ ಉತ್ತರ ಹಿಂದೂಸ್ತಾನ ವರೂರು ನವಗ್ರಹ ತೀರ್ಥಕ ಸುಮೇರು ಪರ್ವತ ಕಡೆ ಬರೋರಿದ್ದಾರೆ ಆದ ಕಾರಣ ನಿಮ್ಮ ಧ್ವನಿ ಸುಮೇರು ಪರ್ವತ ಶಿಖರ ತಕ ಮುಟ್ಟಬೇಕಾ ಜೋರಾಗಿ ಜಯಕಾರ ಹಾಕ್ರಿ अतिशयकारी चिंतामणि पार्श्वनाथ भगवान की अंतिम तीर्थंकर महावीर भगवान की गणाधिपति गणधराचार्य कुंत सागर महाराज की जय जय गुरुदेव ನಾ ಬೆಳಗಾವದಲ್ಲಿ ಒಂದು ಮಾತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ನೆ ಏನಂದ್ರೆ ನನಗೆ ಎರಡು ಕನಸಿದಾವು ಜೈನರಿಗೆ ನಿಗಮ ಮಂಡಲ ಆಗಬೇಕಾ ನೀವು ಮುಖ್ಯಮಂತ್ರಿ ಆಗಬೇಕು ಮತ್ತು ಎರಡೂ ಕನಸು ಇವತ್ತು ನವಗ್ರಹ ಹವನ ಆಗಿದೆ ನವಗ್ರಹ ಅನುಷ್ಠಾನ ಆಗಿದೆ 18 ಆಚಾರ್ಯಗಳು ಕುಯ್ದಾರ ತಥಾಸ್ತು ಅಂತ ಎಲ್ಲರೂ ಆಚಾರಗಳ ಆಶೀರ್ವಾದ ಎರಡೂ ಕೈ ಮೇಲೆ ಮಾಡಿ ಎಲ್ಲ ಆಚಾರಗಳ ಕೈ ಮ್ಯಾಗ ಮಾಡಿ ಇವ ಮುಖ್ಯಮಂತ್ರಿ ಭಾಗಿ ಭವ ಇದ್ದಂತ ಇವರು ಮುಂದಿನ ಸಮಯದಲ್ಲಿ ನೋಡ್ರಿ ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ ಇವ್ರಿಗೆ ಎಷ್ಟು ಕಾಟ್ ಇರಲಿ ಎಷ್ಟು ಸಂಕಟ ಇರಲಿ ಎಷ್ಟು ಎದುರಾರಿ ಎಷ್ಟು ದುರಂತರ ಯಾಕಿರಬಾರು ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ನೀಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿ ಕೆ ಶಿವಕುಮಾರ್ ಇವ್ರು ಏನು ಕಷ್ಟಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರ್ಯಾದೆ ಸಾಧ್ಯ ಇಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರಾಗಬೇಕು ಆದ ಕಾರಣ ಧರ್ಮನಿಷ್ಠ ತ್ಯಾಗನಿಷ್ಠ ದಾನಿಷ್ಠ ಜಗತ್ಯಾಗ ನಾನು ನೋಡಿದನ ಸಾಕಷ್ಟು ಮಂತ್ರಿಗಳು ಆದರೆ ಡಿ ಕೆ ಶಿವಕುಮಾರ್ ಇವು ಹೊರಾಟಿಯವರು ಒಂದು ಮಾತು ಕಿವಿಯಾಗ ಹೇಳ್ರಿ ನಂಗೆ ನಾನು ಹೇಳುದಿಲ್ಲ ಏನು ಹೇಳ್ರಿ ಅಂದ್ರೆ ನಮ್ಮ ಏನು ಅಭಿವೃದ್ಧಿ ನಿಗಮ ಮಂಡಳಿ ಇದೆ ಅದು ಕ್ರಮೇಣ ಸಂಚಾಲಿತವಾಗಿದೆ ಆ ಫಾಯಿಲ ಸತ್ತಿಲ್ಲ ಜೀವಂತಿದೆ ಮತ್ತು ಸಾಹೇಬರಿಗೆ ಮುಖ್ಯಮಂತ್ರಿಗೆ ಈ ಮೂಲಕ ನಾ ಹೇಳ್ತಾ ಇದ್ದೇನೆ ನಮ್ಮ ಕೆಲಸ ಅಲ್ಲ ಸಮಾಜ ಕೆಲಸ ಇದೆ ಜೈನರು ಪ್ರತಿ ಸಮಯ ಕುಡ್ಕೋತ ಬೈದರು ಯಾವಾಗೂ ಬೇಡಿಲ್ಲ ಆದ್ರೆ ಈ ಸಮಯದಲ್ಲಿ ಒಂದೇ ಒಂದು ಮಾತು ಕೇಳಿದರು ಅದ ಕೊಡ್ಬೇಕಂತೇಳಿ ನಂದು ಅಪೇಕ್ಷೆ ಇದೆ ಸಮಾಜದ ಅಪೇಕ್ಷೆ ಇದೆ ನಾ ಭಾಳ ಹೇಳೋದಿಲ್ಲ ಯಾಕಂದ್ರೆ ಪ್ಲೇನ್ ಸ್ಪೇಷಲ್ ಹೋಗೋದಿದೆ ಒಂದ ಮಾತು ಖರೆ ಕೇಳ್ರೆ ಡಿ ಕೆ ಶಿವಕುಮಾರ ನನ್ನ ಸಲುವಾಗಿ ಬಂದಿಲ್ಲ ಹೆಣ್ಮಕ್ಕಳ ಒಂದು ಅನುಗ್ರಹದಿಂದ ನೋಡ್ಕೊಂಡು ಬೆಳೆದರು ಯಾಕಂದ್ರೆ ಹೆಣ್ಮಕ್ಕಳ ಆಶೆ ಐತಿ ಎಟ್ಟು ಸುತ್ತಮುತ್ತ ತಾಲೂಕಾದಲ್ಲಿ ಹೆಣ್ಮಕ್ಕಳ ಅಪೇಕ್ಷೆ ಇತ್ತ ಕಿ ನವಗ್ರಹ ತೀರ್ಥ ಮಸ್ತಕಾಭಿಷೇಕ ಬರಬೇಕಂತೇಳಿ ಆ ಹೆಣ್ಮಕ್ಕಳ ಅನುಗ್ರಹದಿಂದ ಇಲ್ಲಿ ದಯಮಾಡಿಸಿದರು ಅವ್ರು ಜೋರಾಗಿ ಚಪ್ಪಾಳೆ ಕಟ್ಟಿ ಸ್ವಾಗತವನ್ನು ನೀಡ್ರಿ ಮತ್ತು ಭಾಳ ಇವ್ರ ಮುಂದೆ ನಾವು ನಿಲ್ಲೋದಿಲ್ಲ ಡೈರೆಕ್ಟ್ ನೇರವಾಗಿ ಅವ್ರಿಗೆ ಮೈಕ್ ಕೊಡ್ತಾ ಇದ್ದೀನಿ ಅಲ್ಲಿ ಸಾಹೇಬ್ ನಮ್ಮ ಮುನಿಗಳು ಗುರುಗಳು ಆಶೀರ್ವಾದವನ್ನು ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ ಅದು ನಿಮ್ಗೆ ಬಿಟ್ಟಿದ್ದ ವಿಚಾರ ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು ನಾನು ಹೇಳಿದೆ ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ ಆದರೂ ಇರಲಿ ಈಗ ಚರ್ಚೆ ಮಾಡೋದು ಬೇಡ ನಮಗೆ ಸೇವೆ ಮಾಡಬೇಕು ಒಂದು ಬೇಡಿಕೆ ಇದೆ ಏನು ನಮ್ಮ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಬೇಕು ಅಂತೇಳಿ ಸರ್ಕಾರದ ಮೇಲೆ ಒಂದು ಬೇಡಿಕೆ ಇದೆ
ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ. ನನ್ನ ಮೇಲೆ ನಂಬಿಕೆ ಇದೆ ನಿಮ್ಗೆಲ್ಲರೂ ಕೂಡ. ಸರ್ವಜ್ಞರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂಥ ಹುಳಿ ಮಾವಿನ ಹಣ್ಣು ಹುಳಿ, ಹುಣಸೆಹಣ್ಣು ಹುಳಿ, ದ್ರಾಕ್ಷಿ ಹುಳಿ, ಎಲ್ಲ ಹುಳಿಗಳು ಕೂಡ ಶ್ರೇಷ್ಠವಾದ ಹುಳಿ ನಿಂಬೆಹಣ್ಣು ಹುಳಿ ಅಂತೆ. ದುಂಬಿಗಿಂ ಕರಿಲಾರ ಕಪ್ಪು, ಈ ಮೈಕಲ್ ಕಪ್ಪಿದೆ, ಬಟ್ಟೆಲ್ ಕಪ್ಪಿದೆ, ಮೈ ಎಲ್ಲ ಕಡೆನೂ ಕಪ್ಪುಗಳಿದೆ. ನಮ್ಮ ಹಳ್ಳಿ ಏನ್ ದುಂಬಿ ಇರ್ತದಲ್ಲ, ಅದು ಗ್ಲಾಸ್ ಹೊಡೆದಂಗೆ ಹೊಡಿತಾ ಇರ್ತದಂತೆ, ಅದು ಬಹಳ ಶ್ರೇಷ್ಠವಾದಂಥ ಕಪ್ಪಂತೆ. ಅದಾದ್ಮೇಲೆ ನಮ್ಮ ಹಿಂದೂ ಧರ್ಮದಲ್ಲಿ ಶಂಭು ಅಂದ್ರೆ ಶಿವ, ಎಲ್ಲ ದೇವ್ರಕ್ಕಿಂತ ದೊಡ್ಡ ದೇವರು ಈಶ್ವರ ಅಂತ, ಪರಮೇಶ್ವರ ಅಂತ ಕರೀತಾರೆ. ಅದಾದ್ಮೇಲೆ ಒಂದು ಕೊನೆಗೊಂದು ಮಾತು ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ಕೊನೆಗೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಹಂಗೆ ನಿಮ್ಗೂ ನನ್ನ ಮೇಲೆ ನಂಬಿಕೆ ಇದೆ, ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಸೊ ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ ದಿನದಲ್ಲಿ ಈ ಏನು ನಮಗೆ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಭಿವೃದ್ಧಿ ನಿಗಮ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ, ನಾನು ಖಂಡಿತ ಅದನ್ನ ಪಾಲನೆ ಮಾಡೋಂಥ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ಕೂಡಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಈ ಬಜೆಟ್ ಅಲ್ಲೇ ಇದನ್ನ ಅನೌನ್ಸ್ಮೆಂಟ್ ಮಾಡಬೇಕು ಅನ್ನೋದು. ಯಾಕೆಂದ್ರೆ ಹಿಂದೆ ಕೂಡ ಮನಮೋಹನ್ ಸಿಂಗ್ ರವರು ಇದ್ದಂಥ ಕಾಲದಲ್ಲಿ ಜೈನ್ ಧರ್ಮಕ್ಕೆ ಅಲ್ಪಸಂಖ್ಯಾತರ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದು, ಅವತ್ತನ್ನ ಇತಿಹಾಸನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಲೆ ಅತಿಶಯಕಾರಿ ಚಿಂತಾಮಣಿ ಪಾರ್ಶ್ವನಾಥ ಭಗವಾನ್ ಕೀ ಜೈಕಾರ ಜೋರಾಗಿ ಹೋಗ್ಬೇಕ. 111 ಫುಟ್ ದೇವರು ಪಾರ್ಶ್ವನಾಥರಿದಾರ. ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಕರ್ನಾಟಕ ಹಿಡ್ಕೊಂಡು ಎಲ್ಲ ಭಾರತ ದೇಶದವ್ರು ಕುತುಂಬಿನರ ನೋಡಕ್ ಹೋಗ್ತಾ ಇದ್ದಾರೆ. ಇನ್ನು ಬರೋ ದಿನದಲ್ಲಿ ಉತ್ತರ ಹಿಂದೂಸ್ತಾನ ವರೂರು ನವಗ್ರಹ ತೀರ್ಥಕ ಸುಮೇರು ಪರ್ವತ ಕಡೆ ಬರೋರಿದಾರ. ಆದ ಕಾರಣ ನಿಮ್ಮ ಧ್ವನಿ ಸುಮೇರು ಪರ್ವತ ಶಿಖರ ತಕ ಮುಟ್ಟಬೇಕಾ. ಜೋರಾಯಿ ಜೈಕಾರ ಹಾಕ್ರಿ. ಅತಿಶಯಕಾರಿ ಚಿಂತಾಮಣಿ ಪಾರ್ಶ್ವನಾಥ ಭಗವಾನ್ ಕೀ. अंतिम तीर्थंकर महावीर भगवान की. गणाधिपति गणधराचार्य कुंत सागर महाराज की. जय जय गुरुदेव. ನಾ ಬೆಳಗಾವದಲ್ಲಿ ಒಂದು ಮಾತು DK ಶಿವಕುಮಾರ್ ಅವ್ರಿಗೆ ಹೇಳಿದ್ನೆ. ಏನಂದ್ರೆ ನನಗೆ 2 ಕನಸಿದಾವು. ಜೈನರಿಗೆ ನಿಗಮ ಮಂಡಲ ಆಗಬೇಕಾ, ನೀವು ಮುಖ್ಯಮಂತ್ರಿ ಆಗಬೇಕು. ಮತ್ತು 2 ಕನಸು. ಇವತ್ತು ನವಗ್ರಹ ಹವನ ಆಗಿದೆ, ನವಗ್ರಹ ಅನುಷ್ಠಾನ ಆಗಿದೆ, 18 ಆಚಾರ್ಯಗಳು ಕುಯ್ದಾರ. ತಥಾಸ್ತು ಅಂತ ಎಲ್ಲರೂ ಆಚಾರ್ಯಗಳು ಆಶೀರ್ವಾದ ಎರಡೂ ಕೈ ಮೇಲೆ ಮಾಡಿ ಎಲ್ಲ ಆಚಾರ್ಯಗಳ ಕೈ ಮ್ಯಾಗ ಮಾಡಿ ಇವ ಮುಖ್ಯಮಂತ್ರಿ ಭಾಗಿ ಭವ ಇದ್ದಂತ ಇವರು ಮುಂದಿನ ಸಮಯದಲ್ಲಿ ನೋಡ್ರಿ, ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರು, ಎಷ್ಟು ದುರಂತರ ಯಾಕಿರಬಾರು. ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ಇಡ್ತಾರೋ, ಮುಖ್ಯಮಂತ್ರಿ ಆಗೇ ತೀರ್ತಾರೋ DK ಶಿವಕುಮಾರ್. ಇವ್ರು ಏನು ಕಷ್ಟಪಟ್ಟಿದಾರ, ಇವ್ರೇನು ಶ್ರಮ ಪಟ್ಟಿದಾರ, ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ, ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ. ನಮ್ಮ ಕನಸಿದೆ, ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ DK ಶಿವಕುಮಾರ್ ಅವರಾಗಬೇಕು. ಆದ ಕಾರಣ ಧರ್ಮನಿಷ್ಠ, ತ್ಯಾಗನಿಷ್ಠ, ದಾನಿಷ್ಠ ಜಗತ್ತಿನಾಗ ನಾನು ನೋಡಿದ ಸಾಕಷ್ಟು ಮಂತ್ರಿಗಳು. ಆದರೆ DK ಶಿವಕುಮಾರ್ ಇವು ಹೊರಟೆಯವರು ಒಂದು ಮಾತು ಕಿವಿಯಾಗಿ ಹೇಳ್ರಿ ನಂಗೆ, ನಾನು ಹೇಳುದಿಲ್ಲ. ಏನು ಹೇಳ್ರಿ ಅಂದ್ರೆ, ನಮ್ಮ ಏನು ಅಭಿವೃದ್ಧಿ ನಿಗಮ ಮಂಡಳಿ ಇದೆ
ಅದು ಕ್ರಮೇಣ ಸಂಚಾಲಿತವಾಗಿದೆ. ಆ ಫಾಯಿಲ್ ಸತ್ತಿಲ್ಲ, ಜೀವಂತಿದೆ. ಮತ್ತು ಸಾಹೇಬರಿಗೆ, ಮುಖ್ಯಮಂತ್ರಿಗೆ ಈ ಮೂಲಕ ನಾ ಹೇಳ್ತಾ ಇದ್ದೇನೆ, ನಮ್ಮ ಕೆಲಸ ಅಲ್ಲ, ಸಮಾಜ ಕೆಲಸ ಇದೆ. ಜೈನರು ಪ್ರತಿ ಸಮಯ ಕುಡ್ಕೋತ ಬೈದರು, ಯಾವಾಗೂ ಬೇಡಿಲ್ಲ. ಆದ್ರೆ ಈ ಸಮಯದಲ್ಲಿ ಒಂದೇ ಒಂದು ಮಾತು ಕೇಳಿದರು, ಅದ ಕೊಡ್ಬೇಕಂತೇಳಿ ನಂದು ಅಪೇಕ್ಷೆ ಇದೆ, ಸಮಾಜದ ಅಪೇಕ್ಷೆ ಇದೆ. ನಾ ಭಾಳ ಹೇಳೋದಿಲ್ಲ, ಯಾಕಂದ್ರೆ ಪ್ಲೇನ್ ಸ್ಪೇಷಲ್ ಹೋಗೋದಿದೆ. ಒಂದ ಮಾತು ಖರೆ ಕೇಳ್ರೆ, DK ಶಿವಕುಮಾರ ನನ್ನ ಸಲುವಾಗಿ ಬಂದಿಲ್ಲ, ಹೆಣ್ಮಕ್ಕಳ ಒಂದು ಅನುಗ್ರಹದಿಂದ ಹೊಡ್ಕೋದು ಬೆಳೆದರು. ಯಾಕಂದ್ರೆ ಹೆಣ್ಮಕ್ಕಳ ಆಶೆ ಐತಿ, ಎಟ್ಟು ಈ ಸುತ್ತಮುತ್ತ ತಾಲೂಕಾದಲ್ಲಿ ಹೆಣ್ಮಕ್ಕಳ ಅಪೇಕ್ಷೆ ಇತ್ತ ಕಿ ನವಗ್ರಹ ತೀರ್ಥ ಮಸ್ತಕಾಭಿಷೇಕ ಬರಬೇಕಂತೇಳಿ ಆ ಹೆಣ್ಮಕ್ಕಳ ಅನುಗ್ರಹದಿಂದ ಇಲ್ಲಿ ದಯಮಾಡಿಸಿದರು. ಅವ್ರು ಜೋರಾಗಿ ಚಪ್ಪಾಳೆ ಕಟ್ಟಿ ಸ್ವಾಗತವನ್ನು ನೀಡ್ರಿ. ಮತ್ತು ಭಾಳ ಇವರ ಮುಂದೆ ನಾವು ನಿಲ್ಲೋದಿಲ್ಲ, ಡೈರೆಕ್ಟ್ ನೇರವಾಗಿ ಅವ್ರಿಗೆ ಮೈಕ್ ಕೊಡ್ತಾ ಇದ್ದೀನಿ. ಅಲ್ಲಿ ಸಾಹೇಬ್, ನಮ್ಮ ಮುನಿಗಳು, ಗುರುಗಳು ಆಶೀರ್ವಾದವನ್ನು ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ಗೆ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಆದರೂ ಇರಲಿ, ಈಗ ಚರ್ಚೆ ಮಾಡೋದು ಬೇಡ, ನಮಗೆ ಸೇವೆ ಮಾಡಬೇಕು. ಒಂದು ಬೇಡಿಕೆ ಇದೆ, ಏನು ನಮ್ಮ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಬೇಕು ಅಂತೇಳಿ ಸರ್ಕಾರದ ಮೇಲೆ ಒಂದು ಬೇಡಿಕೆ ಇದೆ. ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ, ನನ್ನ ಮೇಲೆ ನಂಬಿಕೆ ಇದೆ ನಿಮ್ಗೆಲ್ಲರೂ ಕೂಡ. ಸರ್ವಜ್ಞರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕ್ಕಿನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂಥ ಹುಳಿ ಮಾವಿನ ಹಣ್ಣು ಹುಳಿ, ಹುಣಸೆ ಹಣ್ಣು ಹುಳಿ, ದ್ರಾಕ್ಷಿ ಹುಳಿ, ಎಲ್ಲ ಹುಳಿಗಳು ಕೂಡ ಶ್ರೇಷ್ಠವಾದ ಹುಳಿ ನಿಂಬೆಹಣ್ಣು ಹುಳಿ ಅಂತೆ. ದುಂಬಿಗಿಂ ಕರಿಲಾರ ಕಪ್ಪು, ಈ ಮೈಕಲ್ ಕಪ್ಪಿದೆ, ಬಟ್ಟೆಲ್ ಕಪ್ಪಿದೆ, ಮೈ ಎಲ್ಲ ಕಡೆನೂ ಕಪ್ಪುಗಳಿದೆ. ನಮ್ಮ ಹಳ್ಳಿ ಏನ್ ದುಂಬಿ ಇರ್ತದಲ್ಲ, ಅದು ಗ್ಲಾಸ್ ಹೊಡೆದಂಗೆ ಹೊಡಿತಾ ಇರ್ತದಂತೆ, ಅದು ಬಹಳ ಶ್ರೇಷ್ಠವಾದಂಥ ಕಪ್ಪಂತೆ. ಅದಾದ್ಮೇಲೆ ನಮ್ಮ ಹಿಂದೂ ಧರ್ಮದಲ್ಲಿ ಶಂಭು ಅಂದ್ರೆ ಶಿವ, ಎಲ್ಲ ದೇವ್ರಕ್ಕಿಂತ ದೊಡ್ಡ ದೇವರು ಈಶ್ವರ ಅಂತ, ಪರಮೇಶ್ವರ ಅಂತ ಕರೀತಾರೆ. ಅದಾದ್ಮೇಲೆ ಒಂದು ಕೊನೆಗೆ ಒಂದು ಮಾತು ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕ್ಕಿನ ಅಧಿಕ ದೇವನಿಲ್ಲ, ಕೊನೆಗೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಹಂಗೆ ನಿಮ್ಗೂ ನನ್ನ ಮೇಲೆ ನಂಬಿಕೆ ಇದೆ, ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಸೊ ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ ದಿನದಲ್ಲಿ ಈ ಏನು ನಮಗೆ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಹೇಳ್ತಾ ಇದ್ದೀರಿ, ನಾನು ಖಂಡಿತ ಅದನ್ನ ಪಾಲನೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ಕೂಡಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಈ ಬಜೆಟ್ ಅಲ್ಲೇ ಇದನ್ನ ಅನೌನ್ಸ್ಮೆಂಟ್ ಮಾಡಬೇಕು ಅನ್ನೋದು. ಯಾಕೆಂದ್ರೆ ಹಿಂದೆ ಕೂಡ ಮನಮೋಹನ್ ಸಿಂಗ್ ರವರು ಇದ್ದಂಥ ಕಾಲದಲ್ಲಿ ಜೈನ್ ಧರ್ಮಕ್ಕೆ ಅಲ್ಪಸಂಖ್ಯಾತರ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದು, ಅವತ್ತನ್ನ ಇತಿಹಾಸನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.